ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧಿಕಾರಿಗಳ ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್. ವೇತನ ಸ್ಥಗಿತಕ್ಕೆ ಸಿಇಒ ಸೂಚನೆ. ನಿಯಮಿತವಾಗಿ ಸಾಮಾನ್ಯ ಸಭೆ ನಡೆಸಲು ಗಡುವು. ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಪ್ರತಿಭಟನೆ. ಬಾಣಂತಿಯರ ಸಾವಿನ ಪ್ರಕರಣ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಧರಣಿ. ಬಿಚ್ಚಾನಿ ನೀರಿನ ಟ್ಯಾಂಕಿನಲ್ಲಿ ಸತ್ತ ನಾಯಿ ಪತ್ತೆ. ಸ್ಥಳಕ್ಕೆ ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ. ಹೋಗಾರ್ ಸಮಾಜದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ. ಸಮಾಜಕ್ಕೆ ಕೊಡುಗೆ ನೀಡಿದವರ ಸ್ಮರಣೆ ಅಗತ್ಯ. ಕೆ ಶಾಂತಪ್ಪ. ಮಹಾನಗರ ಪಾಲಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಸದಸ್ಯರಿಂದ ಅಡ್ಡಿ. ಕ್ರಮಕ್ಕೆ ಗುತ್ತಿಗೆದಾರರ ಸಂಘ ಒತ್ತಾಯ. ತೊಗರಿ, ಹತ್ತಿ, ಮೆಣಸಿನಕಾಯಿ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಲು ಆಗ್ರಹಿಸಿ ರೈತ ಸಂಘ ಮನವಿ. ಗಡ್ವಾಲ್ ರಸ್ತೆ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಭೂಮಿ ಕಬಳಿಕೆ. ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗಳಿಂದ ತೆರಿಗೆ ಸಂಗ್ರಹ ಕಾರ್ಯ ಉತ್ತಮವಾಗಿ ನಡೆದಿದ್ದು, ರಾಜ್ಯದಲ್ಲಿ ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯು ಪ್ರಥಮ ಸ್ಥಾನಕ್ಕೆ ತಲುಪಿರುವುದು ಸಂತಸದ ವಿಚಾರವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಡ್ವೆ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆಯ ಸಿರವಾರ್, ಮಾನ್ವಿ, ರಾಯಚೂರು, ಸಿಂಧನೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ ಉತ್ತಮ ತೆರಿಗೆ ಸಂಗ್ರಹವಾಗಿದ್ದು, ಜಿಲ್ಲೆಯ ಒಟ್ಟು ಶೇಕಡಾವಾರು ಪ್ರಮಾಣಕ್ಕಿಂತ ಹೆಚ್ಚಿದೆ. ಆದರೆ ದೇವದುರ್ಗ, ಲಿಂಗಸೂಗೂರು ತಾಲೂಕಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹವಾಗಿದೆ. ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮ ಪಂಚಾಯಿತಿ ಪಿಡಿಒ ಅಯ್ಯಪ್ಪ ಮತ್ತು ಕರಡಿಗುಡ್ಡ ಗ್ರಾಮ ಪಂಚಾಯಿತಿ ಪಿಡಿಒ ಅನುಮತಿ ಇಲ್ಲದೆ ಸಭೆಗೆ ಗೈರಾಗಿರುವುದರಿಂದ ಇಬ್ಬರ ವೇತನವನ್ನು ನಿಲ್ಲಿಸಬೇಕು ಮತ್ತು ವೇತನ ಹೆಚ್ಚಳವನ್ನು ಕಡಿತಗೊಳಿಸುವಂತೆ ಸೂಚನೆ ನೀಡಿದರು. ದೇವದುರ್ಗ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಸಹ ಪೂರ್ವಾನುಮತಿ ಪಡೆಯದೆ ಗೈರಾಗಿದ್ದರಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಲು ಸೂಚಿಸಿದರು. ಚಿಂಚೋಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸಭೆಗೆ ಗೈರಾಗಿದ್ದು 1 ತಾಸಿನೊಳಗೆ ಹಾಜರಾಗದೇ ಇದ್ದರೆ ಅಮಾನತುಗೊಳಿಸಿ ಎಂದು ಎಚ್ಚರಿಸಿದರು. ತೆರಿಗೆ ಸಂಗ್ರಹದಲ್ಲಿ ಜಿಲ್ಲೆಯ ಒಟ್ಟಾರೆ ಸಾಧನೆಯು ಶೇಕಡಾ 81ರಷ್ಟು, ಸಿರವಾರ ತಾಲೂಕಿನಲ್ಲಿ ಶೇಕಡಾ 93ರಷ್ಟು, ರಾಯಚೂರು ತಾಲೂಕಿನಲ್ಲಿ ಶೇಕಡಾ 84ರಷ್ಟು, ಮಾನವಿ, ಸಿಂಧನೂರು ಹಾಗೂ ಮಸ್ಕಿ ತಾಲೂಕಿನಲ್ಲಿ ಶೇಕಡಾ 81ಕ್ಕಿಂತ ಹೆಚ್ಚಿನ ತೆರಿಗೆ ಸಂಗ್ರಹವಾಗಿದೆ. ಉಳಿದಂತೆ ಲಿಂಗಸೂಗೂರು ಶೇಕಡಾ 78 ಹಾಗೂ ದೇವದುರ್ಗ, ಅರಕೇರ ಸೇರಿ ಶೇಕಡಾ 69ರಷ್ಟಾಗಿದ್ದು, ಲಿಂಗಸೂಗೂರು ಹಾಗೂ ದೇವದುರ್ಗ ತಾಲೂಕುಗಳು ಸುಧಾರಿಸಬೇಕಿದೆ ಎಂದು ತಿಳಿಸಿದರು. ಇಲ್ಲಿಗೆ ಮೊದಲ ಬಾರಿಗೆ ಕರ್ತವ್ಯಕ್ಕೆ ಹಾಜರಿಯಾದಾಗ ಮೇಲಾಧಿಕಾರಿಗಳು ಹೇಳಿದರು, ಜಿಲ್ಲೆಯ ಎಲ್ಲ ತಾಲೂಕುಗಳು ಒಂದು ಕಡೆಯಾದರೆ ದೇವದುರ್ಗ ತಾಲೂಕು ಒಂದು ಸರಿಯಾಗಿ ಗಮನ ಹರಿಸಬೇಕೆಂದು ಹೇಳಿದ್ದರು. ದೇವದುರ್ಗ ತಾಲೂಕಿನಲ್ಲಿ ಯಾರೂ ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದು ತಿಳಿದು ಬಂದಿದೆ. ದೇವದುರ್ಗ ತಾಲೂಕಿಗೆ ಪ್ರತ್ಯೇಕವಾದ ಗಣತಂತ್ರವಿಲ್ಲ. ಮುಂದೆ ಈ ತಾಲೂಕಿನ ಅಧಿಕಾರಿಗಳು ಸುಧಾರಿಸಿದ್ದಲ್ಲಿ ಕ್ರಮ ಜರುಗಿಸಲಾಗುತ್ತದೆ ಎಂದು ತಾಕೀತು ಮಾಡಿದರು. ಲಿಂಗಸೂಗೂರು ತಾಲೂಕಿನಿಂದ ನಿರಂತರವಾಗಿ ಜಿಲ್ಲಾ ಪಂಚಾಯಿತಿಗೆ ಸಮಸ್ಯೆಗಳಿರುವ ಬಗ್ಗೆ ದೂರುಗಳು ಬರುತ್ತಿವೆ. ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಪಿಡಿಒಗಳು ಸಂಪರ್ಕಕ್ಕೆ ಸಿಗುವುದಿಲ್ಲ, ಸಮಸ್ಯೆಗಳನ್ನು ಆಲಿಸುವುದಿಲ್ಲ ಮತ್ತು ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿರುವ ಬಗ್ಗೆ ಮಾಹಿತಿ ಇದೆ. ಲಿಂಗಸೂಗೂರು ತಾಲೂಕಿನ ಅಧಿಕಾರಿಗಳು ಎಚ್ಚರದಿಂದಿರಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇದು ವರ್ಷದ ಡಿಮಾಂಡ್ ಪ್ರಕಾರ, ಟೋಟಲ್ ಡಿಮಾಂಡ್ ಇಲ್ಲ, ಇದು ವರ್ಷದ ಡಿಮಾಂಡ್ ಪ್ರಕಾರ, ಪ್ರಸಕ್ತ ವರ್ಷ ಡಿಮಾಂಡ್ ಪ್ರಕಾರ 81% ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ. ಇಡೀ ರಾಜ್ಯದಲ್ಲಿ ರಾಯಚೂರು,
is number 1 in tax collection presently. So ಇದು ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ನೀವೆಲ್ಲ ತುಂಬಾ ಎಫಿಷಿಯೆಂಟ್ಲಿ ಮತ್ತೆ ತುಂಬಾ ಪರ್ಸನಲ್ ಆಗಿ ಗಮನ ಕೊಡಿಸಿ ಕೆಲಸ ಮಾಡಿದ್ದೀರಿ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಅಚೀವ್ಮೆಂಟ್. ಯಾಕೆ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕಲ್ಚರ್ ಜಾಸ್ತಿ ಇದ್ದಿಲ್ಲ ಇದುವರೆಗೆ. ಓಕೆ, ಟ್ಯಾಕ್ಸ್ ಕಲೆಕ್ಷನ್ ಇದು ಜಿಲ್ಲೆಯಲ್ಲಿ ಜಾಸ್ತಿ ಆಗಲ್ಲ, ಜನರು ಕೊಡ್ತಾ ಇಲ್ಲ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅವಧಿ ಇರುತ್ತೆ ಅಂತ ಒಂದು ಜನರಲ್ ಪೊಸಿಷನ್ ಇತ್ತು ನಮ್ಮ. ಬಟ್ ಇದು ವರ್ಷ ನೀವೆಲ್ಲ ಮೂವ್ ಮಾಡಿದ್ದೀರಿ, ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ರಿಸಲ್ಟ್ಸ್ ಆಗುತ್ತೆ ಅಂತ. ಓಕೆ, ಸೊ ಐ ಪರ್ಸನಲಿ ಫೀಲ್ ವೆರಿ ಹ್ಯಾಪಿ vis-a-vis the tax collection. At least in some parts, like ನಮ್ಮ ಆನರಬಲ್ RDPR ಮಿನಿಸ್ಟರ್ ಪ್ರತಿ ತಿಂಗಳು ಒಂದು ರಿವ್ಯೂ ಮೀಟಿಂಗ್ ತಗೊಳ್ತಾರೆ. ಸೊ ಆ ಕಡೆ ಮೆನಿ ಅಜೆಂಡಾಸ್ ಆರ್ ದೇರ್ ಇನ್ ದಟ್ ಮೀಟಿಂಗ್. ಓಕೆ, ನಿಮ್ದು MG ನರೇಗಾ ಇರಲಿ, ಸ್ವಚ್ಛ ಭಾರತ್ ಮಿಷನ್ ಇರಲಿ, ಜಲ್ ಮಿಷನ್ ಇರಲಿ, ಇದು ಆಗುತ್ತೆ. ಅದು ಅಜೆಂಡಾ ಬಗ್ಗೆನೇ ಇಲ್ಲ. ಇನ್ ಜನರಲ್ ವಿಲೇಜ್ ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಏನೇನು ಸುಧಾರಣೆ ಆಗಬೇಕು ಬೇರೆ ಬೇರೆ ವಿಷಯದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋ ಸಲುವಾಗಿ, ಜೊತೆಗೆ ಈಗ ಕೂಡ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಇರಲಿ ಅಥವಾ ಬೇರೆ ಯಾವ್ದು ವಿಷಯ ಇರಲಿ, ಕೆಲವು ಗ್ರಾಮ ಪಂಚಾಯತ್ ಈಗ ಕೂಡ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಈಗ ಕೂಡ ಸ್ವಲ್ಪ ನ್ಯೂನತೆ ಇದೆ. ಮತ್ತೆ ಕೆಲವು ವಿಷಯದಲ್ಲಿ ತುಂಬಾ ಜಾಸ್ತಿ ಕೆಲಸ ನಮ್ಗೆ ಮಾಡ್ಬೇಕಾಗ್ತದೆ. ಸೊ ಅದು ವಿಚಾರ ಸಲುವಾಗಿ ಇದು ರಿವ್ಯೂ ಮೀಟಿಂಗ್ ಮಾಡಿಸೋಣ ಅಂತ ನಾವು ನಿಮ್ಮೆಲ್ಲರಿಗೆ ಕರೆಸಿದ್ವಿ. ಮಾರ್ಚ್ ಅಥವಾ ಏಪ್ರಿಲ್ ಮೀಟಿಂಗ್ ಹೋಗ್ಬಿಟ್ಟು ಇದು ವರ್ಷದ ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್, ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್ ಇನ್ ಸ್ವಚ್ಛ ಭಾರತ್, ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್ ಇನ್ MG ನರೇಗಾ, ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದು ಅದು ಬೇರೆ ಬೇರೆ ಕ್ರೈಟೀರಿಯಾ ಮಾಡಿ ವಿ ವಿಲ್ ಹ್ಯಾವ್ ಒನ್ ಮೋರ್ ರೌಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಫಾರ್ ಯು. ಸೊ ಈಗ ಕೂಡ 3 ತಿಂಗಳು ಇದೆ, ಜನವರಿ, ಫೆಬ್ರವರಿ, ಮಾರ್ಚ್. ಓಕೆ, ಯಾರಿಗೆ ಇದು ನಮಗೆ ಇದು ಸರ್ಟಿಫಿಕೇಟ್ ಸಿಗಬೇಕು ಅಂತ ಓಕೆ ಭಾವನೆ ಇರುತ್ತೆ. ಯು ಕ್ಯಾನ್ ಸ್ಟಿಲ್ ವರ್ಕ್ ಫಾರ್ ನೆಕ್ಸ್ಟ್ 3 months. ದೇವದುರ್ಗ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಭೆಗೆ ಬಾರದಿರುವ ಕಾರಣ ನೋಟಿಸ್ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತೆರಿಗೆ ಸಂಗ್ರಹ ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿ PDOಗಳು ಇತರೆ ಸಮಸ್ಯೆಗಳ ಬಗ್ಗೆಯೂ ಗಮನ ಹರಿಸಬೇಕು. ಮಾರ್ಚ್ ಅಂತ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಗ್ರಾಮ ಪಂಚಾಯಿತಿಗಳನ್ನು ಪ್ರಶಂಸಲಾಗುತ್ತದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಳಲ್ಲಿರುವ 230 ಗ್ರಂಥಾಲಯಗಳಲ್ಲಿ ಪೀಠೋಪಕರಣ ಪೂರೈಸಲಾಗುತ್ತದೆ. 15 ದಿನದಲ್ಲಿ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆ ಮಾಡಲು ಸೂಚಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಪಂಚಾಯಿತಿಗಳು ಕಾರ್ಯನಿರ್ವಹಿಸಬೇಕು. ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿಗಳು ಸಾಮಾನ್ಯ ಸಭೆಗಳು ನಿಯಮಿತವಾಗಿ ನಡೆಯುತ್ತಿಲ್ಲ. ದೇವದುರ್ಗ ಮತ್ತು ಅರಕೇರದಲ್ಲಿ 5, ಮಸ್ಕಿಯಲ್ಲಿ 8 ಮಾತ್ರ ನಡೆದಿವೆ. ಎಲ್ಲ ಪಂಚಾಯಿತಿಗಳಲ್ಲಿ ಕಡ್ಡಾಯವಾಗಿ ಸಾಮಾನ್ಯ ಸಭೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು. ಸಭೆಯಲ್ಲಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಯೋಜನಾ ನಿರ್ದೇಶಕ ಶರಣಬಸವ ಕೆಸರಹಟ್ಟಿ, ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯ್ ಶಂಕರ್ ಇದ್ದರು. ವಿವಿಧ ತಾಲೂಕು ಪಂಚಾಯಿತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯಿತಿಗಳ PDOಗಳು, ಉದ್ಯೋಗ ಖಾತ್ರಿ ಯೋಜನೆ ಉಪನಿರ್ದೇಶಕರು ಹಾಗೂ ಇತರೆ ಸಿಬ್ಬಂದಿಗಳಿದ್ದರು. ರೈತರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಸರ್ಕಾರ ಜೋಳ ಖರೀದಿ ಕೇಂದ್ರ ನೋಂದಣಿ ಆರಂಭಿಸಿದ್ದು 1 ಎಕರೆಗೆ 10 ಕ್ವಿಂಟಲ್ ನಿಗದಿ ಮಾಡಿದೆ. ಇದನ್ನು ಪ್ರತಿ ಎಕರೆಗೆ 25 ಕ್ವಿಂಟಲ್ ನಿಗದಿಪಡಿಸಿ ಖರೀದಿ ಮಾಡಬೇಕು. ತುಂಗಭದ್ರಾ ಎಳದಂತೆ ನಾಲೆಗೆ ಮೈಲ್ ಸಂಖ್ಯೆ 47, 69, 90, 104ರಲ್ಲಿ ನಿಗದಿತ ಗೇಜ್ ಕಾಯ್ದುಕೊಂಡು ಏಪ್ರಿಲ್ 10ರವರೆಗೆ ನೀರು ಪೂರೈಸಬೇಕು. ಫಸಲ್ ಭೀಮಾ ಯೋಜನೆಯಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗದೆ ಬೇರೆಯವರ ಖಾತೆಗೆ ಹಣ ಜಮಾವಾದ ಬಗ್ಗೆ ಜಿಲ್ಲೆಯಲ್ಲಿ ಸಿರವಾರ್, ಮಾನ್ವಿ ಮತ್ತು ಜಾಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕೇಸ್ ದಾಖಲಾಗಿದ್ದರೂ ತನಿಖೆ ಮಾತ್ರ ನಿಧಾನವಾಗಿದೆ. ಕೂಡಲೇ ತನಿಖೆ ಮುಗಿಸಿ ಫಲಾನುಭವಿಗಳ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಎಂದು ಒತ್ತಾಯಿಸಿದರು.
2024-25ರ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು 2023-24ರ ಬರಗಾಲದಿಂದ ನಷ್ಟ ಹೊಂದಿದ ರೈತರಿಗೆ ಬೆಳೆ ನಷ್ಟ ಪರಿಹಾರ ಕೆಲವರಿಗೆ ಮಾತ್ರ ನೀಡಿದೆ. ಉಳಿದ ಎಲ್ಲ ರೈತರಿಗೂ ಪರಿಹಾರ ನೀಡಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸವಾಗುತ್ತಿದೆ. ತಕ್ಷಣ ಕ್ರಮ ಕೈಗೊಳ್ಳಬೇಕು. ತೊಗರಿ, ಮೆಣಸಿನಕಾಯಿ ಮತ್ತು ಭತ್ತದ ದರ ತೀವ್ರ ಕುಸಿತವಾಗಿದ್ದು 2,000 ಪ್ರೋತ್ಸಾಹ ಧನ ನೀಡಿ ಸರ್ಕಾರವೇ ಖರೀದಿ ಮಾಡಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ರೈತರು ತಮ್ಮ ಸರಕು ಸಾಗಾಣಿಕೆಗಳನ್ನು ಸಾಗಿಸಲು ತೊಂದರೆಯಾಗುತ್ತಿದೆ. ಮಾನ್ವಿ ತಾಲೂಕಿನ ಜಾನೇಕಲ್, ತಳಕಲ್, ಮರಕಮದಿನ್ನಿಯವರೆಗೆ ತೀರಾ ಹದಗೆಟ್ಟಿದ್ದು ಇದರ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು. ಸರ್ಕಾರ ನಿಗದಿ ಮಾಡಿದಂತೆ ರೈತರಿಗೆ 7 ತಾಸು ವಿದ್ಯುತ್ ಪೂರೈಕೆಯಾಗುತ್ತಿಲ್ಲ. ಕೂಡಲೇ 7 ತಾಸು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೆಳಭಾಗಕ್ಕೆ ನೀರು ಕಳಿಸದ ಭ್ರಷ್ಟ ಅಧಿಕಾರಿಗಳಿಗೆ, ನೀರು ಕೊಡದ ಭ್ರಷ್ಟ ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕು. ತಾರತಮ್ಯ ಮಾಡಿದಂತ ಭ್ರಷ್ಟ ಸರ್ಕಾರಕ್ಕೆ 2023-24 ಸಾಲಿನಲ್ಲಿ ರೈತರಿಗೆ ಅನ್ಯಾಯ ಮಾಡಿದಂತ ಬರ ಪರಿಹಾರದಲ್ಲಿ ಬರ ಪರಿಹಾರದಲ್ಲಿ ಮೋಸ ಮಾಡಿದಂತ ಸರ್ಕಾರಕ್ಕೆ ಬೇಕೇ ಬೇಕು. ರೈತರ ಬಗ್ಗೆ ಕಿಂಚಿತ ಕಾಳಜಿ ಇಲ್ಲದ ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು. ಜಿಲ್ಲೆಯ ರೈತರ ಹಲವಾರು ಸಮಸ್ಯೆಗಳು ನೆನೆಗುದಿಗೆ ಬಿದ್ದಿದ್ದು ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರೈತರ ಸಮಸ್ಯೆಗಳನ್ನು ಹಲವಾರು ಬಾರಿ ಹೋರಾಟದ ಮುಖಾಂತರ ತಮ್ಮ ಗಮನಕ್ಕೆ ತರಲಾಗಿದ್ದು ಸಮಸ್ಯೆಗಳು ಹೆಚ್ಚುತ್ತಿವೆಯೇ ಹೊರತು ಕಡಿಮೆಯಾಗುತ್ತಿಲ್ಲ. ತುಂಗಭದ್ರಾ ಎಡದಂಡೆ ನಾಲೆಗೆ ನೀರು ಬಾರದೆ ರೈತ ಸಂಘ 16 ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಬಂದರೂ ಇವತ್ತಿಗೂ ಮಾನವಿ ಸರೋವರಕ್ಕೆ ನೀರು ಬರುತ್ತಿಲ್ಲ. ಇದು ನಮ್ಮ ರೈತರನ್ನು ಕೆರಳಿಸುವಂತಾಗಿದೆ. ಅಲ್ಲದೆ ಜೋಳ ಖರೀದಿ ಕೇಂದ್ರದಲ್ಲಿಯೂ ಕೂಡ 10 ಕ್ವಿಂಟಲ್ಗೆ ನಿರ್ಬಂಧ ಹಾಕಲಾಗಿದೆ. ರೈತರಿಗೆ ನುಂಗಲಾರದ ತುತ್ತಾಗಿದೆ. ಅದು ಅಲ್ಲದೆ 2023-24ರ ಬರ ಪರಿಹಾರ ಸಂಪೂರ್ಣವಾಗಿ ರೈತರಿಗೆ ಸಿಗದೇ ಇರುವುದು, APMCಯಲ್ಲಿ ರೈತರಿಗೆ ದಿನನಿತ್ಯ ಮೋಸವಾಗುತ್ತಿರುವುದು, ಫಸಲ್ ಬಿಮಾ ಯೋಜನೆ ಹಳ್ಳ ಹಿಡಿಯುತ್ತಿರುವುದು, 2024-25ರ ಅತಿವೃಷ್ಟಿಗೆ ಪರಿಹಾರ ಬಾರದೇ ಇರುವುದು, ರೈತರು ಬೆಳೆ ಬೆಳೆದು ಮಾರಾಟ ಮಾಡಲು ಸೂಕ್ತ ಬೆಲೆ ಸಿಗದೇ ಇರುವುದು, ಇನ್ನೂ ಅನೇಕ ಸಮಸ್ಯೆಗಳು ತಮ್ಮ ಗಮನಕ್ಕೆ ತಂದರೂ ಕೂಡ ಪರಿಹಾರ ಮಾತ್ರ ಆಮೆಗತಿಯಲ್ಲಿ ಸಾಗುತ್ತಿದೆ. ಕಾರಣ ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸುವಂತೆ 2023-24 ಸಾಲಿನಲ್ಲಿ ಬರ ಪರಿಹಾರ ಕೆಲವರಿಗಷ್ಟೇ ಕೊಟ್ಟಾರ. ಒಂದು ಗ್ರಾಮದ ಲಿಸ್ಟ್ ನಾವು ತಗೊಂಡಿವಿ. ಆ ಗ್ರಾಮದಲ್ಲಿ ಏನಂತಂದರೆ 12 ಪೇಜ್ ಇದೆ ಅಂತಂದು ತೋರಿಸಿದ್ರೆ ಪ್ರಿಂಟ್ ತೆಗೆದ್ರೆ ಕೇವಲ 6 ಪೇಜ್ ಬರ್ತದೆ. 6 ಪೇಜ್ ಖಾಲಿ ಬರ್ತದೆ. ಉಳಿದ ರೈತರಿಗೆ ಯಾಕೆ ಹಣ ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್, ರಾಜ್ಯ ಉಪಾಧ್ಯಕ್ಷ ಬಸವನಗೌಡ ಬಲ್ಲಟಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೂಗುರಯ್ಯ ಸ್ವಾಮಿ, ಯಂಕಪ್ಪ ಕಾರಬಾರಿ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಮಲ್ಲಣ್ಣ ದಿನ್ನಿ, ಬೋಧಯ್ಯ ಸ್ವಾಮಿ, ಗೋವಿಂದ್ ನಾಯಕ್, ಹನುಮಗೌಡ, ವೀರೇಶ್ ಗವಿಗಟ್, ಶಾಂತಪ್ಪ ಗೌಡ ಗಬ್ಬೂರ್, ದೇವರಾಜ್ ನಾಯಕ್, ಹಾಜಿ ಮಸ್ತಾನ್, ಶರಣಪ್ಪ ಗೌಡ ಏರೆಡ್ಡಿ, ಸಿದ್ದಯ್ಯ ಸ್ವಾಮಿ, ಮಲ್ಲಣ್ಣ ಗೌಡೂರ್, ಬ್ರಹ್ಮಯ್ಯ ಆಚಾರಿ, ಚಾಮರಸ ಜಾನೇಕಲ್, ಶಂಕರಪ್ಪ ಗೌಡ, ಬಸವರಾಜ್ ನವಲಕಲ್, ಚಂದಪ್ಪ ಬಲ್ಲಟಗಿ, ಶಿವಪುತ್ರ ಸೇರಿದಂತೆ ಅನೇಕರು ಇದ್ದರು. ರಾಜ್ಯದಲ್ಲಿ ಬಾಣತಿಯರ ಸರಣಿ ಸಾವಿಗೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಬಾಣಂತಿಯರ ಸಾವುಗಳು ಸಂಭವಿಸುತ್ತಿದ್ದು ನಿರ್ಲಕ್ಷ್ಯ ವಹಿಸಿದ ಕಾಂಗ್ರೆಸ್ ಸರ್ಕಾರ ಕೂಡಲೇ ತನಿಖೆ ನಡೆಸಬೇಕು. ಮೃತಪಟ್ಟವರಿಗೆ 25 ಲಕ್ಷ ಪರಿಹಾರ ನೀಡಬೇಕು.
ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಬಾಣಂತಿಯರ ಮಕ್ಕಳ ಭವಿಷ್ಯ ರೂಪಿಸಲು ದತ್ತು ಪಡೆದು ಶೈಕ್ಷಣಿಕ ಆರ್ಥಿಕ ಭದ್ರತೆ ನೀಡಬೇಕು. ವಿವಿಧ ಜಿಲ್ಲೆಗಳಲ್ಲಿ ಸಾವಿನಪ್ಪಿದ ಬಾಣಂತಿಯರ ಸಾವಿನ ಪ್ರಕರಣ ತನಿಖೆಗೆ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು. ಗುಣಮಟ್ಟವಲ್ಲದ ಔಷಧಿ ಸರಬರಾಜಿಗೆ ಕಾರಣವಾದ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಯೋಜನೆ ಜಾರಿಗೆ ವಿಫಲವಾಗಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಸುರಕ್ಷಾ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸುರಕ್ಷಿತ ಅಭಿಯಾನ, ಮಾತೃ ವಂದನಾ ಸೇರಿದಂತೆ ಅನೇಕ ಯೋಜನೆಗಳ ಜಾರಿಗೆ ವಿಫಲವಾಗಿದೆ ಎಂದು ಆರೋಪಿಸಿದರು. ಬಾಣಂತಿಯರಿಗೆ ನೀಡುವ ಆಹಾರ ಮತ್ತು ಮಾತೃ ವಂದನಾ ಹಣ ನೀಡುವಲ್ಲಿ 2 ಇಲಾಖೆಗಳು ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು, ಸಿಬ್ಬಂದಿಗಳ, ಆಂಬ್ಯುಲೆನ್ಸ್ಗಳ ಕೊರತೆ, ಸೂಕ್ತ ಔಷಧಿಗಳ ನೀಡುವಲ್ಲಿ ವಿಫಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಅವ್ಯವಸ್ಥೆಯಿಂದ ಇವುಗಳ ನಿರ್ಲಕ್ಷ್ಯ ವಹಿಸಿದ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆರೋಗ್ಯ ಸಚಿವರಾದಂತ ಆರ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕೂಡಲೇ ರಾಜೀನಾಮೆ ಕೊಡಲಿಕ್ಕೆ ಬಾಣಂತಿಯರ ಸಾವಿಗೆ ಕಾರಣವಾಗುತ್ತಿರುವಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಣಂತಿಯ ಸಾವಿನ ಬಗ್ಗೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇವತ್ತು ಏನಾಗಿದೆ ಅಂದ್ರೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಬಾಣಂತಿಯರ ಸಾವಿನೇ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸರ್ಕಾರಿ ದವಾಖಾನೆಯಲ್ಲಿ ಬರೀ ಕಲಬೆರಕೆ ಔಷಧಗಳು ಸರಬರಾಜು ಮಾಡೋದು, ಇವತ್ತು ಬೂಸ್ಟ್ಗಳನ್ನು ಸರಬರಾಜು ಮಾಡೋದು, ಇವತ್ತು ಗ್ಲುಕೋಸ್ನಲ್ಲಿ ಸಹ ಒಂದು ಡೂಪ್ಲಿಕೇಟ್ ಅನ್ನುವಂಥ ಒಂದು ಗ್ಲುಕೋಸನ್ನು ಸಹ ಸರಬರಾಜು ಆಗ್ತದಂತ. ಇದಕ್ಕೆ ತಕ್ಷಣ ಇವತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇದು ಒಂದು ಆ್ಯಕ್ಷನ್ ತಗೋಬೇಕು. ಇಲ್ಲ ಅದು ತಗೊಳ್ಳಿದ್ದಂದ್ರೆ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವ್ರ ಮನೆಗೆ ಹೋಗ್ಬೇಕು. ಅದೇ ರೀತಿಯಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಇದ್ರ ಬಗ್ಗೆ ಏನೂ ಕಾಳಜಿ ವಹಿಸ್ತಾ ಇಲ್ಲ. ಅವರು ಒಬ್ಬ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಯಮಗ ಬರೀ ನಾನು ಸಚಿವೆ ಆಗಿನಿ, ನಾನು ರಾಜ್ಯಾದ್ಯಂತ ಓಡಾಡ್ತೀನಿ ಅಂತ ತಿಳ್ಕೊಂಡಿರ್ಬೋದು, ಆದರೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಇವತ್ತು ಆಕೆಯ ಜಿಲ್ಲೆಯಲ್ಲಿಯೇ ಸಹ ಬೆಳಗಾವಿ ಮತ್ತು ಸ್ವತಃ ಬೆಳಗಾವಿ ಜಿಲ್ಲೆಯಲ್ಲಾದರೂ ಸಹ ಅದಕ್ಕೊಂದು ಏನು ಕ್ರಮ ತಗೊಳ್ಳಿಲ್ಲ. ಬೆಳಗಾವಿ, ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಬಾಣಂತಿಯರ ಸಾವುಗಳಾಗಿವೆ. ಅದು ಬಡ ಮಹಿಳೆಯರು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂದರೆ ಆ ಒಂದು ಕಂದ ಮಗಳ ಜೀವನ ಏನು ಎಂತು ಮುಂದೆ ಅದಕ್ಕೆಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಂದ ಮಗಳಿಗೆ ಪರಿಹಾರ ಕೊಡಬೇಕಂತಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಲಲಿತಾ ಕೊಡಗೋಲ್, ಶರಣಮ್ಮ ಕಾಮರೆಡ್ಡಿ, ಸುಮಾ ಅಶೋಕ್ ಗಸ್ತಿ, ಜಯಶ್ರೀ, ಸುಮತಿ ಶಾಸ್ತ್ರಿ, ಸಾಗವೇಣಿ ಸಾಹುಕಾರ್, ಸತ್ಯ ಚಿಂತಪಲ್ಲಿ, ನಾಗರತ್ನ ಸಕ್ರಿ, ಅನಿತಾ ನವಲ್ಕಲ್, ಗೀತಾ ನಾಯಕ್, ನಿವೇದಿತಾ, ಗೀತಾ ಶಾಂತಕುಮಾರ್, ರೂಪಾ ಶ್ರೀನಿವಾಸ್, ಜ್ಯೋತಿ ನರೇಶ್, ಎಸ್ವಿ ಸುಷ್ಮಾ, ಪುಷ್ಪವತಿ, ಸಾವಿತ್ರಿ ಸಾರಾಡ, ಶಿವಲಕ್ಷ್ಮಿ ನಾಯಕ್, ಪಾರ್ವತಮ್ಮ, ಭಾಗ್ಯ, ಪದ್ಮ, ಉಟ್ಕೂರು ರಾಘವೇಂದ್ರ, ವಿಜಯಕುಮಾರ್ ಸಜ್ಜನ್, ಸಂತೋಷ್, ಪಿ ಯಲ್ಲಪ್ಪ, ನಾಗರಾಜ್ ಬಾಲ್ಕಿ, ವಿಜಯ ಭಾಸ್ಕರ್ ಇಟಗಿ, ಯು ಆಂಜನೇಯ, ರಾಮಚಂದ್ರ ನಾಯಕ್, ಪಾಪರಾವ್, ಶರಣಬಸವ ಪಾಟೀಲ್ ಜೋಳದಡಗಿ, ಮಲ್ಲನಗೌಡ ತಿರುಮಲ ರೆಡ್ಡಿ ಸೇರಿದಂತೆ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಹಜರತ್ ಬಡೆ ಸಾಹೇಬ್ ದರ್ಗಾ, ಯರಗೇರ ತಾಲೂಕು, ಜಿಲ್ಲಾ ರಾಯಚೂರು. ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ 126ನೇ ವರ್ಷದ ಉರುಸ್ ಎ ಶರೀಫ್. ಸರ್ವ ಭಕ್ತಾದಿಗಳಲ್ಲಿ ವಿನಂತಿ, ಪ್ರತಿ ವರ್ಷದಂತೆ ಈ ವರ್ಷವೂ ಯರಗೇರದ ಪ್ರಸಿದ್ಧ ಸರ್ವ ಧರ್ಮಗಳ ಸಂಕೇತವಾದ ಹಜರತ್ ಬಡೆ ಸಾಹೇಬ್ರವರ 126ನೇ ವರ್ಷದ ಉರ್ಸನ್ನು ದಿನಾಂಕ 4/1/2025ರಿಂದ 6/1/2025ರವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುವುದು. ಪ್ರಯುಕ್ತ ಸರ್ವ ಧರ್ಮದ ಸಮಸ್ತ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉರ್ಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ವಿನಂತಿ.
ವಿಶೇಷ ಸೂಚನೆ ದಿನಾಂಕ 4/1/2025 ಶನಿವಾರ ರಾತ್ರಿ 10:30ರಿಂದ ಪ್ರತಿ ವರ್ಷದ ಸಂಪ್ರದಾಯದಂತೆ ದರ್ಗಾ ಸಜ್ಜಾದೆ ನಶೀನ್ ಜನಾಬ್ ಸೈಯದ್ ಹಫೀಜುಲ್ಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ ಶರೀಫ್ ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದಿನಾಂಕ 5/1/2025 ರವಿವಾರ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ದರ್ಗಾ ತಲುಪಿಸಲಾಗುವುದು. ಸಂದಲ್ ಶರೀಫ್ ಶನಿವಾರ 4/1/2025, ಉರ್ಸು ಶರೀಫ್ ರವಿವಾರ 5/1/2025, ಜಿಯಾರಾತ್ ಸೋಮವಾರ 6/1/2025. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಮೆಹಬೂಬ್ ಪಟೇಲ್, ಅಧ್ಯಕ್ಷರು MK ಖಾಜಾ ಹುಸೇನ್, ಉಪಾಧ್ಯಕ್ಷರು ಮೊಹಮ್ಮದ್ ನಿಜಾಮುದ್ದೀನ್, ಪ್ರಧಾನ ಕಾರ್ಯದರ್ಶಿಗಳು. ತಾಲೂಕಿನ ಬಿಚ್ಚಾಳಿ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಕಳೆದ 3 ದಿನಗಳ ಹಿಂದೆ ನಾಯಿಯೊಂದು ಸತ್ತು ಬಿದ್ದಿದ್ದರೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಪರಿಶೀಲಿಸದೆ ಕುಡಿಯುವ ನೀರು ಪೂರೈಕೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಬಿಚ್ಚಾಲಿ ಗ್ರಾಮ ಸೇರಿ 17 ಗ್ರಾಮಗಳಿಗೆ ನೀರು ಪೂರೈಸುವ ಟ್ಯಾಂಕಿನಲ್ಲಿ ನಾಯಿಯೊಂದು ಸತ್ತು ಬಿದ್ದಿರುವ ಮಾಹಿತಿ ಹರಡುತ್ತಿದ್ದಂತೆ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ವಿವಿಧ ಗ್ರಾಮಗಳಲ್ಲಿ ಸುದ್ದಿ ಹರಡುತ್ತಿದ್ದಂತೆ ಜನರು ಆರೋಗ್ಯ ಪರೀಕ್ಷೆಗೆ ಮುಂದಾಗುತ್ತಿದ್ದಾರೆ. ಕೆಲವರಲ್ಲಿ ವಾಂತಿ ಕಂಡು ಬಂದಿದೆಯಾದರೂ ಸಾಮೂಹಿಕವಾಗಿ ಪ್ರಕರಣ ವರದಿಯಾಗಿಲ್ಲ. ಘಟನೆ ಸುದ್ದಿ ಹರಡುತ್ತಿದ್ದಂತೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ತಾಂತ್ರಿಕ ಅಧಿಕಾರಿ ಮಹೇಂದ್ರ ರೆಡ್ಡಿ ಸೇರಿದಂತೆ ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಪ್ರಾರಂಭಿಸಿದ್ದಾರೆ. ಕುಡಿಯುವ ನೀರು ಪೂರೈಸುವ ಯೋಜನೆಯಡಿ ನೀರು ಪೂರೈಕೆಯಾಗಿರುವುದು ಹಾಗೂ ನೀರಿನ ಪರೀಕ್ಷೆ ನಡೆಸಲಾಗುತ್ತಿದೆ. ಗ್ರಾಮಸ್ಥರು ಯಾವುದೇ ರೀತಿಯ ಭೀತಿಗೆ ಒಳಗಾಗದೆ ಎಚ್ಚರದಿಂದ ಇರಲು ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ದೇಹದಲ್ಲಿ ವ್ಯತ್ಯಾಸವಾದಲ್ಲಿ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳಲು ಸಲಹೆ ನೀಡಿದ್ದಾರೆ. ಸಮಾಜ ಸುಧಾರಕರನ್ನು, ಶರಣರ ಸಾಧಕರನ್ನು ಯಾವುದೇ ಸಮುದಾಯ ಕಟ್ಟಿ ಹಾಕದೆ ಎಲ್ಲರ ಒಟ್ಟಿಗೆ ಸೇರಿ ಅವರ ಸ್ಮರಿಸುವ ಕಾರ್ಯಕ್ಕೆ ಹೂಗ ಸಮಾಜ ಮಾದರಿಯಾಗಿದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕೆ ಶಾಂತಪ್ಪ ಹೇಳಿದರು. ನಗರದಲ್ಲಿ ರಾಯಚೂರು ಜಿಲ್ಲಾ ಹಾಗೂ ತಾಲೂಕು ಸಂಘದಿಂದ ಹಮ್ಮಿಕೊಂಡಿದ್ದ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿ ಹಾಗೂ ಆಯ್ದ ಸಾಧನೆ ಮಾಡುತ್ತಿರುವ ಶಿಕ್ಷಕಿಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಫುಲೆ ಅವರ ಸ್ಮರಿಸುವ ಮೂಲಕ ಸೂಕ್ತ ಸರಳ ಆಚರಣೆ ಮಾಡುವ ಸುಸಂಸ್ಕೃತ ಇತಿಹಾಸ ಇರುವ ಹೂಗಾರರು ಎಲ್ಲ ಸಮುದಾಯದವರ ಜೊತೆ ಶಿಸ್ತು ಒಗ್ಗಟ್ಟಿನ ಕೆಲಸ ಮಾಡುತ್ತಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು. ಈಗಾಗಲೇ ಶಾಸಕರ ಮೂಲಕ ಈ ವಾರ್ಡಿನ ಸದಸ್ಯರಾದ ಉಮರ್ ರವೀಂದ್ರ ಜಲ್ದಾರ್ ಕಾನೂನಾತ್ಮಕವಾಗಿ ಮಾತೆಯ ಪುತ್ಥಳಿ ಹಾಗೂ ವೃತ್ತ ಮಾಡಲು ಮುಂದಾಗಿದ್ದಾರೆ. 10 ಲಕ್ಷ ಅನುದಾನ ಕೊಡಿಸಿದ್ದು, ಇತ್ತೀಚೆಗೆ ಸಚಿವರಾದ NS ಬೋಸರಾಜ್ ಅವರು 5 ಲಕ್ಷ ಅನುದಾನ ಮಂಜೂರು ಮಾಡಿ ಸಮಾಜ ಕಟ್ಟಲು ತತ್ವ ಸಿದ್ಧಾಂತದ ಮೇಲೆ ನಡೆದುಕೊಂಡವರಿಗೆ ಸಾರ್ಥಕ ಕೆಲಸಕ್ಕೆ ಸಹಕಾರ ನೀಡಿದ್ದಾರೆ ಎಂದರು. ಮಾತೆಯವರು ಶಿಕ್ಷಣಕ್ಕೆ ಅಪಾರ ಕೊಡುಗೆ ನೀಡಿದ್ದು, ಅವರನ್ನು ಒಂದು ಸಮುದಾಯ ಕಟ್ಟಿ ಹಾಕಬಾರದು. ಶರಣರ ಸಾಧಕರ ಪೂಜೆ ಮಾಡೋಣ, ಒಟ್ಟಿಗೆ ಸೇರಿ ಕಾರ್ಯಕ್ರಮಗಳ ಮಾಡೋಣ. ಮಾನವೀಯ ಮೌಲ್ಯ ಮುಖ್ಯ, ಋಣ ತೀರಿಸಲು ಸೇವೆ ಮಾಡಿ ಎಂದರು. ಬರ್ರಿ ಭೀಮಣ್ಣ, ನಮಗೊಂದು ಆಸೆ ಇದೆ. ನಾವು ನಿನ್ನೆ ಮಾತಾಡುವಾಗ ಕೆಲವ್ರ ಜೊತೆಗೆ ಮಾತಾಡುವಾಗ ಶಾಲೆಗೆ ಒಂದಷ್ಟು ಸಾವಿತ್ರಿಬಾಯಿ ಫುಲೆ ಅವರ ಪರಿಚಯ ಮಾಡುವಂಥ ಒಂದು ತಿಂಗಳಿಗೊಂದು ಕಾರ್ಯಕ್ರಮ ಆದರೂ ಮಾಡೋಣ ಅಂತ ಇದೆ. ನಿಮ್ಮ ಜೊತೆಗೆ ಸಹಕಾರ ಕೊಡ್ತೇವೆ, ನಾವಿರ್ತೇವೆ. ಮಕ್ಕಳಿಗೆ ಪರಿಚಯ ಮಾಡೋಣ. ನಾವು ಜನರ ಮಧ್ಯೆ ಹೋಗೋದಕ್ಕಿಂತ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಇವತ್ತು ಮಾಡಿದ್ರೆ 10 ವರ್ಷಕ್ಕೆ ಅದು ಪ್ರತಿಫಲ ಕೊಡ್ಬೋದು ಅಂತ ಅನಿಸುತ್ತೆ. ಶಾಲೆಗಳಲ್ಲಿ ಮಾಡೋಣ. ಆ ಬಗ್ಗೆ ನಾನು ಮಾತಾಡಿದ್ದೀನಿ, ನೋಡೋಣ ಹೋಗೋಣ ಅಂತ ಹೇಳಿದ್ದಾರೆ. ನಾನು ನಮ್ಮ ಸಮಾಜ ಇನ್ಕ್ಲೂಡ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಮತ್ತು ಶಿಕ್ಷಕರ ಸಂಘ ಏನಿದೆ ಅವ್ರ ಜೊತೆಗೆ ಮಾತಾಡಿ ಮಾಡೋಣ ಸರ್. ಶಾಲೆಗೆ ಒಂದು ತಿಂಗಳಿಗೊಂದು ಕಾರ್ಯಕ್ರಮ. ಆ ಸಮುದಾಯದವರ ಜೊತೆಗೆ ಕೂಡ ಪ್ರೀತಿ, ಪ್ರೇಮ, ಅವಿನವ ಭಾವನ ಸಂಬಂಧಗಳು ಇಟ್ಕೊಳ್ಳೋದು. ಯಾಕಂದರೆ ಭಾಳಷ್ಟು ಜನ ಪ್ರೀತಿ ಮಾಡ್ತಾರೆ ಈ ಸಮಾಜನ. ನಮ್ಮ ಈ ಸಮಾಜ ಎಲ್ಲ ಈ ಸಮಾಜ ಕಟ್ಟಲಿಕ್ಕೆ ಅಣ್ಣ ಬಸವಣ್ಣನ ಒಂದು ಏನು ತತ್ವ ಸಿದ್ಧಾಂತ ಇದೆಯಲ್ಲ, ಆ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂಥ ಈ ಸಮಾಜ ಎಲ್ಲರನ್ನ ಸೇರಿಸ್ಕೊಂಡು ಹೋಗುವಂಥದ್ದು. ಹಾಗಾಗಿ ಈಗ ನಮ್ಮ ನೆಚ್ಚಿನ
ನಾಯಕರು ಸನ್ಮಾನಿಸಿದ ನನ್ನ ಸಚಿವರಾದಂಥ ಬೋಸರ ಸಾಹೇಬರು ಕೂಡ ಒಂದು 5 ಲಕ್ಷ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ಅದರ ನಾವು ಮತ್ತೆ ನಮ್ಮ ರವಿಜರ್ಲಾಲ್ ಮುಂದುವರೆದ ಕಾಮಗಾರಿ ಕೂಡ ಇನ್ನೊಂದು 5 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ನಾವು ಕೂಡ ಮನವಿ ಮಾಡ್ಕೊಳ್ತೀವಿ. ನಗರಸಭೆಯಿಂದ ಏನೇನು ಬರಬೇಕು, ನಮ್ಮ ಅಧ್ಯಕ್ಷರಿಗೆ ಯಾಕೆ ಕರೆದಿಲ್ಲೇನಪ್ಪ, ಇರಲಿ, ಇವರೆಲ್ಲರಿಂದ ಎಲ್ಲರ ಕಡೆಯಿಂದ ಕೂಡ ನಾವು ಸಹಾಯ ಪಡೆದು ಇಲ್ಲಿ ಮೂರ್ತಿ ಪುತ್ಥಳಿಯ ಒಳ್ಳೆ ಇದು ದೊಡ್ಡ ಏರಿಯಾ, ಈ ಮುಂದೆ ಸ್ವಲ್ಪ ರೋಡ್ ಕೂಡ ಆಗ್ಲಾಗ್ತದೆ ಸಾಹೇಬ್ರೆ. ಇದು ಜನ ಸಂದಣಿ ಜಾಸ್ತಿ ಸಂಪರ್ಕ, ಈ ಕಡೆ ಸಿದ್ದರಾಮಪುರ್ಗೆ ಹೋಗ್ತದೆ, ಈ ಕಡೆ ಊರಿಗೆ ಹೋಗ್ತದೆ. ಇಲ್ಲಿ ಒಂದು ಉತ್ತಮ ಚರಿತ್ರೆ, ಇತಿಹಾಸ, ದೊಡ್ಡ ಒಂದು ಗೌರವ ಇದೆ. ಮತ್ತು ಎಲ್ಲರೂ ಭಾಳ ಶಿಸ್ತಲಿಂದ ಒಗ್ಗಟ್ಟಿನಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಕೂಡ ನಾವು ನೋಡಿದ್ದೇವೆ. ಈ ಹಿಂದೆ ಜಿಲ್ಲಾ ಸಮಿತಿ ಮಾಡಿದರು, ಒಂದು ಕಾರ್ಯಕ್ರಮ ಮಾಡಿದರು, ವೀರಶೈವ ಸಮಾಜ ಕಲ್ಯಾಣ ಮಂಟಪದಲ್ಲಿ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನೋಡಿದಾಗ ನಮಗೆ ಅನಿಸಿತು, ನಾವು ಸಣ್ಣ ಸಮಾಜ, ಸಂಖ್ಯೆ ಕಡಿಮೆ ಇದ್ದಂಥ ಸಮುದಾಯಗಳ ಒಂದು ಚರ್ಚೆ ಮಾಡ್ತಾ ಇದ್ದರು. ಇಷ್ಟು ಸಣ್ಣ ಸಮಾಜ ಅಂತ ಹೇಳ್ತಾ ಇದ್ದೀವಿ, ಎಷ್ಟು ಒಗ್ಗಟ್ಟಿದೆ ಇಲ್ಲಿ ಅಂತೇಳಿ. ಹಾಗಾಗಿ ಯಾರು ಸಮಾಜ ಸಣ್ಣದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅಲ್ಲಿಯೇ ಒಗ್ಗಟ್ಟು ಜಾಸ್ತಿ ಇರೋದು. ದೊಡ್ಡ ದೊಡ್ಡ ಸಮುದಾಯಗಳಲ್ಲಿ ಒಗ್ಗಟ್ಟು ಇರೋದಿಲ್ಲ. ಒಗ್ಗಟ್ಟಿನಿಂದ ನಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ಕೊಳ್ಬೇಕು. ನಮ್ಮ ಇತಿಹಾಸ, ನಮ್ಮ ಚರಿತ್ರೆ ನಾವು ಅದನ್ನು ಗಟ್ಟಿಯಾಗಿ ಮಾಡಬೇಕು. ಅವರ ಒಂದು ಚರಿತ್ರೆ, ಇತಿಹಾಸ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತಿಳಿಸ್ಬೇಕು. ಈಗ ಹೇಳಿದ್ರು, ನಮ್ಮ ಮಗಳು ಅಲ್ಲಿ ನಿಂತಿದ್ರು, ಬಾಮ್ಮ ಅಂತಂದ್ರೆ ಈಗ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ, ನೀವು ಕರೆದಾಗ ಬಂದರು. ಅಂದರೆ ಇಂಥ ಕಾರ್ಯಕ್ರಮ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಅರಿವು ಮೂಡಿಸಬೇಕು, ಜಾಗೃತಿ ಮಾಡಬೇಕು. ನೀವು ಎಲ್ಲಿವರೆಗೂ ಒಗ್ಗಟ್ಟಾಗಿರೋದಿಲ್ಲ. ನೀವು ಒಗ್ಗಟ್ಟಾಗಿದ್ದರೆ ನಿಮ್ಮ ಮುಂದೆ ಎಲ್ಲ ಸರ್ಕಾರನೂ ನಿಮ್ಮ ಮುಂದೆ ಬಂದು ನಿಂದಿರ್ತದೆ, ಎಲ್ಲ ಪಕ್ಷದ ರಾಜಕಾರಣಿಗಳು ಬಂದು ನಿಮ್ಮಲ್ಲಿ ನಿಂದಿರ್ತಾರೆ. ಎಲ್ಲಿ ಒಗ್ಗಟ್ಟಿರ್ತದೆ ಅಲ್ಲಿ ಶಕ್ತಿ ಇರ್ತದೆ. ಮಹಾನಗರ ಪಾಲಿಕೆ ಉಪ ಮೇಯರ್ ಸಾಜಿದ್ ಸಮೀರ್ ಮಾತನಾಡಿ, ಎಲ್ಲ ಸಮಾಜದವರ ಜೊತೆಗೂಡಿ ಕೆಲಸ ಮಾಡುವ ಹೂಗಾರರು ಮಾತೆಯ ಜಯಂತಿ ಎಲ್ಲರೂ ಸೇರಿ ಮಾಡುತ್ತಿರುವುದು ಶ್ಲಾಘನೀಯ. ಸಾವಿತ್ರಿಬಾಯಿ ಫುಲೆ ಅವರ ವೃತ್ತ ನಿರ್ಮಾಣಕ್ಕೆ ಪಾಲಿಕೆ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ಹೂಗಾರ ಸಮಾಜ ಜೊತೆಗೆ ನಾವು ಇದ್ದು ಇದೆಲ್ಲ ಬರ್ತ್ಡೇ ಅರ್ಚನೆ ಮಾಡಿವಿ. ಸಾವಿತ್ರಿಬಾಯಿ ಅವರ ಫುಲೆಗೆ ಹೂವಿನ ಹಾಕಿ ಎಲ್ಲ ನಾವೆಲ್ಲ ಸಮಾಜವರು ಮತ್ತು ಎಲ್ಲ ಟೀಚರ್ ಸಂಘದವರು ಮತ್ತು ಎಲ್ಲ ನಾವು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ನಮ್ಮ ಸೀನಿಯರ್ ನಮ್ಮ ಅಣ್ಣವರು ಶಾಂತಪ್ಪ ಅವರು ಎಲ್ಲರೂ, ನಮ್ಮ ರವಿಜಲ್ದವ್ರವ್ರು ಎಲ್ಲರೂ ಕಲಿತು ಈಗ ನಾವು ಎಷ್ಟು ಮಟ್ಟಿಗೆ ಆಗ್ತದ, ನಾವು ನಮ್ಮ ಅಕ್ಕನವ್ರ ಅಧ್ಯಕ್ಷ ಕಲಿತು ಈ ಸಮಾಜಿಗೆ ಎಷ್ಟು ಅನುಕೂಲ ಆಗ್ಬೋದು ಆ ಅಮೌಂಟನ್ನೇ ನಾವು ಸಂಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೇ ಸಂದರ್ಭ ಇರಲಿ, ಹೂಗಾರ ಸಮಾಜಿಗೆ ಯಾವನ ನಮಗೂ ಸಪೋರ್ಟ್ ಬೇಕಿದ್ರೆ ನಾವು ಎಲ್ಲ ಕಾರ್ಪೊರೇಷನ್. ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ, ಶ್ರೀಮಾತಾ ಸಾವಿತ್ರಿಬಾಯಿ ಫುಲೆ ಅವರ ವೃತ್ತ ಹಾಗೂ ಪುತ್ಥಳಿ ನಿರ್ಮಾಣಕ್ಕೆ ಸಿದ್ಧತೆ ಮಾಡಲಾಗುತ್ತಿದೆ. ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 10 ಲಕ್ಷ, ಸಚಿವರಾದ ಬೋಸರಾಜ್ ಅವರು 5 ಲಕ್ಷ ನೀಡಿದ್ದಾರೆ. ಅವರಿಬ್ಬರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಇನ್ನು 5 ಲಕ್ಷ ಅನುದಾನ ಸಚಿವರು ನೀಡಲು ಸಮಾಜದ ಜೊತೆ ಸೇರಿ ಕೋರುವುದಾಗಿ ಹೇಳಿದರು. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ಛಾಯಾದೇವಿ ಕೋಳೂರು ಮಾತನಾಡಿ, ಶಿಕ್ಷಕಿಯರು ಸೇರಿಕೊಂಡು ಗುರುತಿಸಿ ಸನ್ಮಾನಿಸಿ ಅರ್ಥಪೂರ್ಣ ಆಚರಣೆ ಮಾಡಿ ಮಾತೆಗೆ ಗೌರವ ತಂದಿದ್ದೀರಿ ಎಂದರು. ಮುಂದಿನ ದಿನಗಳಲ್ಲಿ ವೃತ್ತ ಮತ್ತು ಮಾತೆಯ ಪುತ್ಥಳಿ ನಿರ್ಮಾಣ ಮಾಡಲು ಮೇಯರ್, ಉಪಮೇಯರ್ ಹಾಗೂ ವಾರ್ಡಿನ ಸದಸ್ಯರಿಗೆ ಮನವಿ ಮಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಹೂಗಾರ್ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್ ಮಾತನಾಡಿ, ಸಮಾಜದ ಮನವಿಗೆ ಸ್ಪಂದಿಸಿ ಅನುದಾನ ಮಂಜೂರು ಮಾಡಿದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಸಚಿವರಾದ ಎನ್ಎಸ್ ಬೋಸರಾಜ್ ಅವರಿಗೆ ಧನ್ಯವಾದ ಹೇಳಿದರು. ಸಾವಿತ್ರಿಬಾಯಿ ಫುಲೆ ಅವರು ಸರ್ವ ಸಮುದಾಯದ ಸಮಾಜ ಸುಧಾರಕರಾಗಿದ್ದಾರೆ. ನಾವು ಎಲ್ಲ ಸಮುದಾಯದ ಜನರ ಜೊತೆ ಸೇರಿ ಮಾತೆಯ ಸ್ಮರಣೆ ಮಾಡುವುದು ನಮ್ಮ ಕರ್ತವ್ಯ. ಮುಂಬರುವ ದಿನದಲ್ಲಿ ಶಾಲೆಗಳಿಗೆ ಮಾತೆಯ ಸಾಧನೆ ತಿಳಿಸುವ ಕೆಲಸ ಮಾಡುವ ಉದ್ದೇಶ ಇಲಾಖೆ ಮತ್ತು ಶಿಕ್ಷಕರ ಸಹಕಾರ ಕೋರಿದರು.
ಕಾರ್ಯಕ್ರಮದಲ್ಲಿ ಸಮಾಜದಿಂದ ಮೇಯರ್ ಆಗಿರುವ ನರಸಿಂಹನು ಮಾಡಗಿರಿ, ಉಪಮೇಯರ್ ಸಾಜಿದ್ ಸಮೀರ್ ಅವರಿಗೆ ಹಾಗೂ ಶಿಕ್ಷಕಿಯರಾಗಿ ಉತ್ತಮ ಸೇವೆ ಮಾಡುತ್ತಿರುವ ಸರ್ಕಾರಿ ಶಾಲೆಗಳ ಶಿಕ್ಷಕಿಯರಾದ ಗಣಮೂರಿನ ಶಾಹೀನಾ, ರಾಜೇಶ್ವರಿ ಪೂರ್ತಿಪ್ಲಿ, ಕಲ್ಮಲ ಶಾಲೆಯ ಆರತಿ, ಮನ್ಸಲಾಪುರದ ನಿರ್ಮಲಾ ಅವರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮುಖಂಡರಾದ ನರಸಿಂಹಲು ಮಾಡಗಿರಿ, ಕೆಇ ಕುಮಾರ್, ಕಸಾಪ ತಾಲೂಕಾಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಶಿಕ್ಷಣ ಇಲಾಖೆಯ ಕೋರೆನಲ್ ಶ್ರೀನಿವಾಸ್ ಮರೆಡ್ಡಿ, ಷಣ್ಮುಖಪ್ಪ, ದಂಡಪ್ಪ ಬೀರಾದರ್, ಸೈಯದ್ ಹಫೀಜುಲ್ಲಾ, ಎಸ್ ಪ್ಯಾಟಪ್ಪ, ರಾವುತರಾವ್ ಬರೂರ್, ಹೂಗಾರ್ ಸಮಾಜದ ತಾಲೂಕಾಧ್ಯಕ್ಷ ಶಶಿಧರ್ ಮಠಮಾರಿ, ಹನುಮಂತರಾಯ ಚಿಕ್ಕಸುಗುರು, ಮಲ್ಲಿಕಾರ್ಜುನ್ ಸೂಗಪ್ಪ, ಸತೀಶ್ ಖಾನಾಪುರ್, ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಲಕ್ಷ್ಮೀ ರಾಥೋಡ್, ಯಶೋಧ, ಶಾರದಾ ಸೇರಿ ಅನೇಕರು ಇದ್ದರು. ಮಹಾನಗರ ಪಾಲಿಕೆಯ ಕೆಲ ಕಾರ್ಪೊರೇಟರ್ಗಳು ಗುತ್ತಿಗೆದಾರರ ಕಾಮಗಾರಿಗಳಲ್ಲಿ ಹಸ್ತಕ್ಷೇಪ ಹಾಗೂ ಅನಗತ್ಯ ಕಿರುಕುಳ ನೀಡುತ್ತಿದ್ದು, ಈ ಬಗ್ಗೆ ಕ್ರಮ ವಹಿಸುವಂತೆ ರಾಯಚೂರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅವರಿಗೆ ಮನವಿ ಸಲ್ಲಿಸಿದರು. ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಗುತ್ತಿಗೆದಾರರು ಕ್ಲಾಸ್ 4ರಿಂದ ಕ್ಲಾಸ್ 1ರವರೆಗೆ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ವಹಿಸುತ್ತಾ ಬಂದಿದೆ. ಇತ್ತೀಚೆಗೆ ಕೆಲ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳು ಟೆಂಡರ್ಗಳಲ್ಲಿ ಭಾಗವಹಿಸಿದ ಗುತ್ತಿಗೆದಾರರಿಗೆ ಹಲವಾರು ರೀತಿಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮುಂದುವರೆದು ಕಾಮಗಾರಿಯನ್ನು ಪಡೆದ ಗುತ್ತಿಗೆದಾರರಿಗೆ ಬೆದರಿಕೆ, ವಡ್ಡಿ ಕಾಮಗಾರಿಗಳನ್ನು ತಮಗೆ ನೀಡುವಂತೆ ದಬ್ಬಾಳಿಕೆಯನ್ನು ಮಾಡುತ್ತಿದ್ದಾರೆ. ಕಾಮಗಾರಿಯನ್ನು ನೀಡದಿದ್ದಲ್ಲಿ ಗುತ್ತಿಗೆದಾರರಿಗೆ ಮಾನಸಿಕವಾಗಿ ತೊಂದರೆಯನ್ನು ನೀಡುತ್ತಿದ್ದಾರೆ. ಇದರಿಂದ ಗುತ್ತಿಗೆದಾರರನ್ನು ಸಾಕಷ್ಟು ಆರ್ಥಿಕ ತೊಂದರೆ ಹಾಗೂ ಮಾನಸಿಕ ಒತ್ತಡಕ್ಕೆ ಹಾಗೂ ಸಾಲಗಾರರ ಹೊರೆಯನ್ನು ಎದುರಿಸುತ್ತಿದ್ದೇವೆ. ಗುತ್ತಿಗೆದಾರರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಕೆಲ ಕಾರ್ಪೊರೇಟರ್ಗಳ ಕಿರುಕುಳ ದಬ್ಬಾಳಿಕೆ ವಿರುದ್ಧ ಕ್ರಮ ವಹಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎನ್.ಕೆ. ನವಾಜ್, ಉಪಾಧ್ಯಕ್ಷ ಸೋಹನ್ ಕುಮಾರ್, ಕೆ. ಭಗವಂತ ರೆಡ್ಡಿ, ವೈ ಸತೀಶ್ ಕುಮಾರ್, ಸುಖಮನಿ, ಜುಬೇರ್ ಅಹಮದ್ ಸೇರಿದಂತೆ ಅನೇಕರು ಇದ್ದರು. ಬೆಲೆ ಕುಸಿತವಾಗಿರುವ ತೊಗರಿ ಬೆಳೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವ ಹಾಗೂ ನವಲಿ ಬಳಿ ಜಲಾಶಯ ನಿರ್ಮಾಣ ಮಾಡಿ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲೆ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ಜಿಲ್ಲೆಯಲ್ಲಿ ತೊಗರಿ ಬೆಳೆದ ರೈತರು ನೆಟರೋಗ ಬಂದು ಕಂಗಾಲಾಗಿದ್ದಾರೆ. ಈ ಮಧ್ಯೆ ಮಾರುಕಟ್ಟೆಯಲ್ಲಿ ತೊಗರಿ ಬೆಳೆಗೆ ಬೆಲೆ ಕುಸಿತವಾಗಿದೆ. ಕೂಡಲೇ ಪ್ರತಿ ಕ್ವಿಂಟಲ್ಗೆ 12,000 ರೂಪಾಯಿ ಬೆಲೆಯಲ್ಲಿ ಖರೀದಿ ಮಾಡಬೇಕು. ಹತ್ತಿ ಮತ್ತು ಮೆಣಸಿನಕಾಯಿ ಸೂಕ್ತ ಬೆಲೆ ನಿಗದಿಪಡಿಸಿ ಖರೀದಿ ಮಾಡಬೇಕು. ತುಂಗಭದ್ರಾ ಎಡದಂತೆ ಕಾಲುವೆ ಕೊನೆ ಭಾಗದ ರೈತರು ನೀರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ದಶಕದಿಂದಲೂ ನವಲಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡುತ್ತಲೇ ಬಂದಿರುವ ಸರ್ಕಾರಗಳು ಸುಳ್ಳು ಭರವಸೆ ನೀಡುತ್ತಿವೆ. ಎಡದಂತೆ ಕಾಲುವೆಯಲ್ಲಿ ನೀರು ನಿರ್ವಹಣೆ ವಿಫಲವಾಗಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿ ಸಲ್ಲಿಸಲಾಯಿತು. ಈಗಾಗಲೇ ತೊಗರಿ ಬೆಳೆಗೆ ನೇಟಿ ರೋಗ ಬಿದ್ದು ಇಳುವರಿ ತುಂಬಾ ಕಡಿಮೆ ಬರುವ ನಿರೀಕ್ಷೆ ಇದೆ. ಇನ್ನೂ ಕೆಲವು ತೊಗರಿ ಬೆಳೆಗಳು ಫಲ ಆಗದೆ ಒಣಗಿ ನಿಂತಿವೆ. ಹಾಗೂ ರಾಯಚೂರಿನಲ್ಲಿ ಜಾಸ್ತಿ ಮಳೆಯಾಗಿ ತೊಗರಿ ಗಿಡಗಳು ಜಾಸ್ತಿ ಎತ್ತರ ಬೆಳೆದು ಇಳುವರಿ ತುಂಬಾ ಕಡಿಮೆ ಆಗಿದೆ. ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ತೈಲ ಬೆಲೆ, ಕೂಲಿ ದರವು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದರಿಂದ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆದರೆ ರೈತರು ಬೆಳೆದ ಬೆಳೆಗೆ ಮಾತ್ರ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶಿಸಿ ರೈತರಿಗೆ ಬೆಂಬಲ ಬೆಲೆಯಡಿ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ರೂಪಾಯಿ 12,000 ನಿಗದಿಪಡಿಸಬೇಕೆಂದು ರಾಯಚೂರು ಜಿಲ್ಲೆಯಲ್ಲಿ ನಿಗದಿಸಿಕೊಡಬೇಕೆಂದು ನಾವು ರೈತ ಸಂಘದಿಂದ ಒತ್ತಾಯಿಸುತ್ತೇವೆ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆ 2 ನದಿಗಳು ಹರಿಯುತ್ತಿದ್ದರೂ ಕುಡಿಯಲು ನೀರಿಲ್ಲದೆ ಕಾಲುವೆಗಳು ಹಾಳಾಗಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಶಾಶ್ವತ ನೀರಾವರಿಗಾಗಿ ನವಿಲು ಹತ್ತಿರ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು. ಜಿಲ್ಲೆಯಲ್ಲಿ ಹತ್ತಿ ಮತ್ತು ಮೆಣಸಿನಕಾಯಿ ಪ್ರಮುಖ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಆದರೆ ಸೂಕ್ತ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಆದ ಕಾರಣ ಹತ್ತಿ ಬೆಳೆಯು ಎಣ್ಣಿಕಾಳು ಬೆಳೆ ಆಗಿರುವುದರಿಂದ KOF. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್, ದೇವದುರ್ಗ ತಾಲೂಕು ಮಹಿಳಾ ಅಧ್ಯಕ್ಷ ದೇವಿಕಾ ದೊರೆ, ಧರ್ಮರೆಡ್ಡಿ, ಕೆ ರಂಗನಾಥ್, ನರಸಿಂಹ ರೆಡ್ಡಿ ಗಾಜರಾಳ, ಈರಣ್ಣ ಸಿದ್ದರಾಂಪುರ್, ಈರಣ್ಣ ಸರ್ಜಾಪುರ್, ಮಲ್ಲನ್ ಗೌಡ
ಹನುಮೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ನಗರದ ಗದ್ವಾಲ್ ರಸ್ತೆಯ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿರುವ ಸರ್ವೆ ನಂಬರ್ 593 P1ರಲ್ಲಿರುವ 144 ಎಕರೆ 33 ಗುಂಟೆ ಗುಡ್ಡ ಪ್ರದೇಶವನ್ನು ಭೂಗಳ್ಳರು 2 ಎಕರೆ 3 ಗುಂಟೆ ಕಬ್ಜಾ ಮಾಡುತ್ತಿದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಗುಡ್ಡ ಪ್ರದೇಶದಲ್ಲಿರುವ ಜಾಗದಲ್ಲಿ 2011 ರಿಂದ 2012ನೇ ಸಾಲಿನಲ್ಲಿ ಮತ್ತು 2015 ರಿಂದ 2016ನೇ ಸಾಲಿನಲ್ಲಿ ಜಲಾಲ್ ನಗರ್, ದೇವಿನಗರ್ ಅಲ್ಪಸಂಖ್ಯಾತರ ಹಾಗೂ ಕ್ರೈಸ್ತ ಸಮುದಾಯಗಳಿಗೆ ಶವ ಸಂಸ್ಕಾರ ಮಾಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ 3 ಎಕರೆ, ಕ್ರೈಸ್ತ ಸಮುದಾಯಕ್ಕೆ 2 ಎಕರೆ ಮಂಜೂರು ಆಗಿದೆ. ಕೆಲ ರಾಜಕೀಯ ವ್ಯಕ್ತಿಗಳು ಹಾಗೂ ಭೂಗಳ್ಳರು ಸೇರಿಕೊಂಡು ಭೂಮಿ ಕಬಳಿಸಲು ಮುಂದಾಗಿದ್ದಾರೆ. ಕೂಡಲೇ ತಡೆಯದೇ ಇದ್ದರೆ ಭೂಗಳ್ಳರು ಭೂಮಿಯನ್ನು ಅಕ್ರಮವಾಗಿ ಕಬ್ಜಾ ಮಾಡುತ್ತಾರೆ ಎಂದು ಆತಂಕ ವ್ಯಕ್ತಪಡಿಸಿ ಕ್ರಮಕ್ಕೆ ಒತ್ತಾಯಿಸಿದರು. ಒಕ್ಕೂಟ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಗದ್ವಾಲ್ ರಸ್ತೆ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯ ಪಕ್ಕ ಇರುವ ಸರ್ವೆ ನಂಬರ್ 593 P1 ಇದ್ದು, ಇದರ ವಿಸ್ತೀರ್ಣ 144 ಎಕರೆ 33 ಗುಂಟೆ ಸರ್ಕಾರಿ ಬೋರನ್ಕೋಗು ಹಾಗೂ ಗುಡ್ಡ ಪ್ರದೇಶವು ಈ ಸರ್ವೆ ನಂಬರ್ನಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತದೆ. ಹಾಗೂ 2011-12ರಲ್ಲಿ ಮತ್ತು 2015-16ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಲಾಲ್ ನಗರ, ದೇವಿನಗರ ನಿವಾಸಿಗಳು ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದವರಿಗೆ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಶವ ಸಂಸ್ಕಾರ ಮಾಡಲು ಸದರಿ ಸರ್ವೆಯನ್ನು ಕಬಳಿಸಿ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಇದೇ ರೀತಿಯಾಗಿ ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಭೂಮಿಯನ್ನು ಭೂಗಳ್ಳರು ಕಬಳಿಸುತ್ತಿರುವುದು ಮುಂದುವರಿಯುತ್ತಿದೆ. JCBಗಳಿಂದ ಗುಡ್ಡವನ್ನು ನೆಲಸಮ ಮಾಡುತ್ತಿರುವ ಸಮಯದಲ್ಲಿ ತೆಗೆದ GPS ಚಹಾ ಚಿತ್ರಗಳನ್ನು ಹಾಗೂ ಪಾಣಿ ಲಗತ್ತಿಸಲಾಗಿದೆ. ಕಾರಣ ದಯಾದಿಗಳಾದ ತಾವು ಈ ನಮ್ಮ ದೂರನ್ನು ಸ್ವೀಕರಿಸಿ ಸರ್ಕಾರಿ ಪೌರತ್ವ ಭೂಮಿಯನ್ನು ಕಬಳಿಸುತ್ತಿರುವ ಭೂಗಳರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸರ್ವೆ ನಂಬರ್ 593 P1ರಲ್ಲಿ ಸರ್ಕಾರಿ ಸಂಪೂರ್ಣ ಜಮೀನನ್ನು ಸರ್ವೆ ಮಾಡಿ. ಈ ಸಂದರ್ಭದಲ್ಲಿ ಸಂಘಟನೆ ಬಿ ಸುಧಾನಂದ್ ಮಾನವಿ, ಜಿಲ್ಲಾ ಕಾರ್ಯದರ್ಶಿ ಭೀಮೇಶ್ ಯರಮರಸ್, ರಂಗಪ್ಪ ಅಸ್ಕಿಹಾಳ್, ತಿಮ್ಮಪ್ಪ ಕಡಗೋಳ, ಆನಂದ ಏಗನೂರ್, ಮಾರುತಿ ದೊಡ್ಮನಿ ಸೇರಿ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಧಿಕಾರಿಗಳ ಸಭೆಗೆ ಗೈರಾದ ಅಧಿಕಾರಿಗಳಿಗೆ ನೋಟಿಸ್. ವೇತನ ಸ್ಥಗಿತಕ್ಕೆ ಸಿಇಒ ಸೂಚನೆ. ನಿಯಮಿತವಾಗಿ ಸಾಮಾನ್ಯ ಸಭೆ ನಡೆಸಲು ಗಡುವು. ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಕರ್ನಾಟಕ ರೈತ ಸಂಘ ಪ್ರತಿಭಟನೆ. ಬಾಣಂತಿಯರ ಸಾವಿನ ಪ್ರಕರಣ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ಬಿಜೆಪಿ ಮಹಿಳಾ ಮೋರ್ಚಾ ಧರಣಿ. ಬಿಚ್ಚಾನಿ ನೀರಿನ ಟ್ಯಾಂಕಿನಲ್ಲಿ ಸತ್ತ ನಾಯಿ ಪತ್ತೆ. ಸ್ಥಳಕ್ಕೆ ಅಧಿಕಾರಿಗಳ ತಂಡ ಭೇಟಿ ಪರಿಶೀಲನೆ. ಹೂಗಾರ್ ಸಮಾಜದಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ. ಸಮಾಜಕ್ಕೆ ಕೊಡುಗೆ ನೀಡಿದವರ ಸ್ಮರಣೆ ಅಗತ್ಯ. ಕೆ ಶಾಂತಪ್ಪ. ಮಹಾನಗರ ಪಾಲಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಸದಸ್ಯರಿಂದ ಅಡ್ಡಿ. ಕ್ರಮಕ್ಕೆ ಗುತ್ತಿಗೆದಾರರ ಸಂಘ ಒತ್ತಾಯ. ತೊಗರಿ, ಹತ್ತಿ, ಮೆಣಸಿನಕಾಯಿ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಲು ಆಗ್ರಹಿಸಿ ರೈತ ಸಂಘ ಮನವಿ. ಗದ್ವಾಲ್ ರಸ್ತೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಭೂಮಿ ಕಬಳಿಕೆ. ಕ್ರಮಕ್ಕೆ ಆಗ್ರಹ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.